JSB ಕನ್ನಡ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದು ನಡೆದ ದೇವನಹಳ್ಳಿ ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ಡಾಕ್ಟರ್ ಸಹದೇಶ್ವರವರ ಸಮ್ಮುಖದಲ್ಲಿ ಕನ್ನಡ ರಾಜ್ಯೋತ್ಸವದ ಬಗ್ಗೆ ಚರ್ಚೆ ನೀಡಿ ಆ ಒಂದು ಪೂರ್ವ ಸಭೆಯಲ್ಲಿ ಆಹ್ವಾನ ಪತ್ರಿಕೆಗಳನ್ನು ಆ ಸಭೆಯಲ್ಲೇ ಹಂಚಲಾಯಿತು. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಗಣ್ಯರು, ಕಲಾವಿದರು ಹಾಗೂ ಸಾರ್ವಜನಿಕ ಬಂಧುಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮದ ಯಶಸ್ವಿಗೊಳಿಸಬೇಕೆಂದು ಎಲ್ಲ ಸಾರ್ವಜನಿಕ ಬಂಧುಗಳಲ್ಲಿ, ಕಲಾವಿದರಲ್ಲಿ, ಗಣ್ಯ ವ್ಯಕ್ತಿಗಳಲ್ಲಿ ಕೋರಿಕೊಳ್ಳುತ್ತಿದ್ದೇವೆ. ಸಾರ್ವಜನಿಕ ಸಂಪರ್ಕ ಕೇಂದ್ರ ರಾಜ್ಯ ಸಂಸ್ಥಾಪಕರ ಅಧ್ಯಕ್ಷರಾದಂತಹ ಡಾಕ್ಟರ್ ಸಹದೇಶ್ವರವರ ಸಮ್ಮುಖದಲ್ಲಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ನಡೆಸಲು ಎಲ್ಲರಿಗೂ ನಮಸ್ಕಾರ. ದೇವನಹಳ್ಳಿಯಲ್ಲಿ 2015ರಿಂದ ನಾವು ಒಂದು ಸಾರ್ವಜನಿಕ ಸಂಪರ್ಕ ಕೇಂದ್ರ ಅಂತ ಒಂದು ಸಂಸ್ಥೆ ಮಾಡಿಕೊಂಡು ಅದರ ವತಿಯಿಂದ ಸಮಾಜ ಕಾರ್ಯಕ್ರಮ ಮಾಡ್ತಿದ್ದೀವಿ. ಅದರ ಜೊತೆಗೆ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೀವಿ. 7 ವರ್ಷ ಮಾಡಿದ್ದೀವಿ. ಈ 8ನೇ ವರ್ಷದಲ್ಲಿ ಒಂದು ಏನಾದರೂ ಸ್ಪೆಷಲ್ ಆಗಿ ಮಾಡಬೇಕು. ದೇವನಹಳ್ಳಿಯಲ್ಲಿ ಆ ಸ್ಪೆಷಲ್ ಅಂದರೆ ಕಲಾವಿದರ ಜೊತೆ ಮಾಡಬೇಕು, ರೈತರ ಜೊತೆ ಮಾಡಬೇಕು, ಕಾರ್ಮಿಕರ ಜೊತೆ ಮಾಡಬೇಕು ಅಂತೇಳಿ ನಾವು ನವೆಂಬರ್ ತಿಂಗಳಲ್ಲಿ ಬರ್ತಕ್ಕಂಥ ಒಂದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಎಲ್ಲರೂ ನಿಮ್ಮೆಲ್ಲರ ಸಹಕಾರದಿಂದ ಮಾಡಬೇಕು ಅಂತ ಒಂದು ನಿರ್ಣಯ ಮಾಡ್ತಾ ಇದ್ದೀವಿ. ಈಗ ನವೆಂಬರ್ 5ನೇ ತಾರೀಕು ಗುರುವಾರ ಬರುತ್ತೆ. 5ನೇ ತಾರೀಕು ಬೆಳಗ್ಗೆ 9 ಗಂಟೆಗೆ ನಾವು ಫ್ಲಾಗ್ ಹಾಸ್ಟ್ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಅವಕಾಶ ಕಾರ್ಯಕ್ರಮ ಮಾಡಿ ನಮ್ಮ ಹಳೆ ಬಸ್ ಸ್ಟ್ಯಾಂಡ್ ಅಲ್ಲಿರುವ ಜಂಬೋ ಸ್ಟ್ಯಾಂಡ್ ಅದು ನಮ್ಮ ಗೌರ್ಮನೆ ನಮ್ಮ ಆಫೀಸ್ ಮುಂದೆ ಇರೋದು. ಅವ್ರ ಸಹಕಾರ ತುಂಬ 50 ನಮ್ಮ ಡ್ರೈವರ್ಗಳು ನಮ್ಮ ಗಂಡ ತುಂಬ ಅಭಿಮಾನ ಇದೆ. ಅವರು ನನಗೆ ಲಾಸ್ಟ್ ಟೈಮ್ ಅವರು ನನ್ನ ಕರೆಸಿ ಸನ್ಮಾನ ಮಾಡೋದು. ಅದರಿಂದ ಅವರೆಲ್ಲರೂ ಕೂಡ ನಾನು ಈ ರೀತಿ ಸನ್ಮಾನ ಮಾಡಬೇಕು, ಅವ್ರ ಸಹಕಾರದೊಂದಿಗೆ ಕಾರ್ಯಕ್ರಮ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಇವತ್ತು ದೇವನಹಳ್ಳಿ 8ನೇ ವರ್ಷದ ಅದ್ದೂರಿ ಕನ್ನಡೋತ್ಸವ 2025 ಕಾರ್ಯಕ್ರಮ ಬೆಳಗ್ಗೆ 9 ಗಂಟೆಗೆ ಫ್ಲಾಗ್ ಹಾಸ್ಟ್ ಮಾಡಿದ್ವಿ. ಫ್ಲಾಗ್ ಹಾಸ್ಟ್ ಮಾಡಿ ಎಲ್ಲ ಕಲಾವಿದರ ಜೊತೆಗೆ ಫ್ಲಾಗ್ ಹಾಸ್ಟ್ ಮಾಡಿದ ನಂತರ ಅಲ್ಲಿ ಏನೊಂದು ಓಪನ್ ವೇದಿಕೆ ಓಪನ್ ಸ್ಟೇಜ್ ಹಾಕಿದ್ರು. ಓಪನ್ ಸ್ಟೇಜ್ ಇದೆ ಒಂದು LED ಸ್ಕ್ರೀನ್ ನಾವು ಮಾಡ್ತಕ್ಕಂಥ ಕನ್ನಡ ಪರ ಕಾರ್ಯಕ್ರಮಗಳಿರ್ಬೋದು, ಸಮಸ್ಯೆ ಕಾರ್ಯಕ್ರಮಗಳು ಫಿಟ್ ಮಾಡಿ ರೆಡಿ ಮಾಡ್ಕೊಳ್ತಾರೆ. ಅದಾದ ನಂತರ ಒಂದು ಸ್ಪೀಕರ್ ಬಾಕ್ಸ್ ಒಂದು ಉತ್ತಮ ಸೌಂಡ್ ಬರ್ತಕ್ಕಂಥ ಯಾವ ಒಳ್ಳೆಯವ್ರಿಗೆ ಒಂದು ಒಳ್ಳೆ ಸೌಂಡ್ ಬರಬೇಕು, ಒಂದು 6 ಬಾಕ್ಸ್ 8 ಬಾಕ್ಸ್ ಅದು ಮಾಡ್ಕೊಂಡು ವ್ಯವಸ್ಥೆ ಇರುತ್ತೆ. ತದನಂತರ LED ಸ್ಕ್ರೀನ್ ಸುತ್ತಲೂ ಒಂದು 5-6 ಬ್ಯಾನರ್ಗಳನ್ನ ಹಾಕಕ್ಕಂಥದ್ದು ಏನಂದರೆ ನಮಗೆ ಸಹಕಾರ ನೀಡೋರಾಗಿರ್ಬೋದು, ಕನ್ನಡ ಆಗಿರ್ಬೋದು, ಡ್ರೈವರ್ ಆಗಿರ್ಬೋದು ಕೂಡ ಒಂದು ಬ್ಯಾನರ್ಗಳನ್ನು ಹಾಕ್ಸ್ಕೊಂಡು ಕನ್ನಡ 9 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ಸಂಜೆ 4 ಗಂಟೆಗೆ ಕಾರ್ಯಕ್ರಮ ನಾವು ಸಂಜೆ 4 ಗಂಟೆಗೆ ಕರೆಕ್ಟಾಗಿ ಸರಿಯಾಗಿ ಸುಮಾರು 50 ಒಂದು ಕಲಾವಿದರು, ಚಲನಚಿತ್ರ ಕಲಾವಿದರು, ಕಿರುತೆರೆ ಕಲಾವಿದರಿಂದ ಕಾರ್ಯಕ್ರಮ ಗಾಯನ ಕಾರ್ಯಕ್ರಮ ಪ್ರಾರಂಭವಾಗ್ತದೆ. 8 ಗಂಟೆಯಿಂದ 4 ಗಂಟೆಯಿಂದ 8 ಗಂಟೆವರೆಗೂ 4 ಗಂಟೆಗೆ ಸ್ಟಾರ್ಟ್ ಆದರೆ 8 ಗಂಟೆ ರಾತ್ರಿವರೆಗೂ ಗಾಯನ ನಡೀತಾ 50 ಕಲಾವಿದರು ನಡೆಸ್ಕೊಡ್ತಾರೆ. 8 ಗಂಟೆಗೆ ಸರಿಯಾಗಿ ಒಂದು ವೇದಿಕೆ ಕಾರ್ಯಕ್ರಮ ಪ್ರಾರಂಭವಾಗ್ತದೆ. ಒಂದು 10 ಚೇರ್ ಹಾಕಿ ಒಂದು ಗ್ರೂಪ್ ಫೋಟೋ ಕರೆಯೋದ್ರಿಂದ ಗ್ರೂಪ್ ಅಂದರೆ ನಾವು ಒಬ್ಬೊಬ್ಬರಿಗೆ ಕರೆಯೋದು ಬೇಕಾಗಿಲ್ಲ, ಒಬ್ಬ ಎಲ್ಲ ಸಂಘಟನೆ ಆಯ್ಕೆ ಮಾಡ್ಕೊಂಡು ಬೇಕಾಗಿಲ್ಲ. ಫಸ್ಟು ಅಧಿಕಾರಿ ವರ್ಗ ಬರ್ತಾರೆ, ದಕ್ಷ ಅಧಿಕಾರಿ ವರ್ಗ DC-ಯಿಂದ, ತಹಶೀಲ್ದಾರಿಂದ, PDO-ದಿಂದ, RID-ಯಿಂದ ಯಾವ ದೇವನಹಳ್ಳಿ ಸಂಬಂಧಪಟ್ಟ ಯಾರ ಅಧಿಕಾರಿ ವರ್ಗ ಇದ್ದಾರೆ ಅವ್ರನ್ನ 1ನೇ ಸರ್ತಿನಲ್ಲಿ ಅವನ್ನ ಕರೆದು ಸನ್ಮಾನ ಮಾಡ್ತಕ್ಕಂಥ. 2ನೇ ಸರ್ತಿನಲ್ಲಿ ಏನೇ ಸಂಘಟನೆಗಳಿಂದ ಬಂದಿರ್ತದೆ, ಯಾರ ಸಂಘಟನೆ ನಮ್ಮ ದೇವನಹಳ್ಳಿ ಸುಮಾರು 25-30 ಸಂಘಟನೆ ಇದೆ, ಎಲ್ಲ ಸಂಘಟನೆ ಅದರ ಅಧ್ಯಕ್ಷರಿಗೆ ನಾವು ಆಹ್ವಾನ ಮಾಡಿ ಅಧ್ಯಕ್ಷರ ಜೊತೆಗೆ ಅವರು ಬಂದಿರ್ತಕ್ಕಂಥ ಉಪಾಧ್ಯಕ್ಷರು, ಖಜಾಂಚಿಗಳು, ಪ್ರಧಾನ ಕಾರ್ಯದರ್ಶಿ ಬಂದಿದೆ ಒಂದೇ ಒಂದು ಸಮೂಹ ಒಂದು ಕೂರ್ಪಟ ಮಾಡ್ತಾರೆ. ಅವರು ಎಲ್ಲ ಸಂಘಟನೆಗಳು ಖುಷಿ ಪಡ್ತಾರೆ. ಅವ್ರು ಯಾರು ಅಂದರೆ ಯಾರು ಮಾಡೋಲ್ಲ, ಅವ್ರ ಕಾರ್ಯಕ್ರಮಗಳನ್ನ ಹೋಗ್ತಾರೆ. ನಾವು ಸಂಘಟನೆಗಳನ್ನ ರೂಪಿಸಬೇಕಾಗ್ತದೆ. ಇನ್ನೂ ಹೆಚ್ಚಿಗೆ ಮುಖ್ಯವಾಗಿ ಕಲಾವಿದರು ಈಗಾಗಲೇ ಒಂದು 100 ಜನ ಪಟ್ಟಿ ನಾವು ರೆಡಿ ಮಾಡಿದ್ದೀವಿ. ಆ 100 ಜನ ಪಟ್ಟಿಯಲ್ಲಿ ಶಿಕ್ಷಣ ಬರಲಿಲ್ಲ, ಕಲಾವಿದರು ಒಂದೇ ಎಲ್ಲ ಎಲ್ಲ ಒಂದು ಗ್ರೂಪ್ ಇಟ್ಕೊಂಡು ಕಲಾವಿದರಿಗೆ ಕೊಡುವ ಸಂಸ್ಥೆಯಿಂದ ಸನ್ಮಾನ ಮಾಡಿದೆ. ಅವರಿಗೆ ಒಂದು ಪ್ರಶಂಸಾ ಪತ್ರ ನೀಡೋದು, ಮತ್ತೆ ಅವರಿಗೆ ಒಂದು ಕನ್ನಡ ಶಾಲಾ, ಆಮೇಲೆ ಒಂದು 500 ಗಿಡ ತರಿಸ್ತಾ ಇದ್ದೀವಿ. ಎಲ್ಲ ಗಿಡ ಈ ಕಾರ್ಯಕ್ರಮ ಕಲಾವಿದರಿಗೆ ನೀಡುತ್ತೆ. ತದನಂತರದಲ್ಲಿ ನಮ್ಮ ಡ್ರೈವರ್ ಮುಖ್ಯವಾಗಿ 50 ಜನ ಇದ್ದಾರೆ. ಆ ಒಂದು ಆಟೋ ಸ್ಟ್ಯಾಂಡ್, ಟೆಂಪೋ ಸ್ಟ್ಯಾಂಡ್ ಇದ್ದಾರೆ ನಮ್ಮ ಹಳೆ ಬಸ್ ಸ್ಟ್ಯಾಂಡಲ್ಲಿ. ಆ ಇಬ್ಬರಿಗೂ ಲಿಸ್ಟ್ ಕೊಡಕ್ಕೆ ಅವ್ರಿಗೂ ಕೂಡ ಒಂದು ಸನ್ಮಾನ ಮಾಡ್ತಕ್ಕಂಥ ಕಾರ್ಯಕ್ರಮ 8 ಗಂಟೆಯಿಂದ 9 ಗಂಟೆ ಅದು 9:30ವರೆಗೂ ಈ ಕಾರ್ಯಕ್ರಮ ಸಹ. 9:30ಗೆ ಡ್ಯಾನ್ಸ್ ಕಾರ್ಯಕ್ರಮ ಫುಲ್ಲು ಹಾಡುಗಳಿಗೆಲ್ಲ ಏನಿದೆ ನಮ್ಮ 4-5 ಜನ ಪರಿಚಯ ಇದೆ ಕಲಾ ನೃತ್ಯ ಮಾಡೋದು. ಅವರಿಗೆ ನೀವು ಒಂದು
ನೂರು ನೃತ್ಯ ಆಗಬೇಕು ಅಂತ ಹೇಳಿ